ನಮಸ್ಕಾರ ಗೆಳೆಯರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಆಹಾರದ ಬಗ್ಗೆ 50 ಆಸಕ್ತಿದಾಯಕ ಮತ್ತು ಉಪಯುಕ್ತ ಫ್ಯಾಕ್ಟ್ಸ್ ನೋಡೋಣ. ಇದರಲ್ಲಿ ನಿಮಗೆ ಗೊತ್ತಿರದ ವಿಷಯಗಳು ಇರಬಹುದು. 1. ಆಹಾರವನ್ನು ತಾಜಾ ಹಾಗೂ ಸ್ವಚ್ಛವಾಗಿ ಸೇವಿಸಬೇಕು. 2. ಮುಚ್ಚಿದ ಪ್ಯಾಕ್ಗಳ ಮೇಲೆ ಉಪಯೋಗಕ್ಕೆ ಮುನ್ನ ದಿನಾಂಕ ನೋಡಬೇಕು. 3. ಹೆಚ್ಚು ಪ್ರಕ್ರಿಯೆಗೊಂಡ ಪ್ರೊಸೆಸ್ಡ್ ಆಹಾರ ಸೇವನೆ ತಪ್ಪು. 4. ನಿತ್ಯವೂ ಹಣ್ಣು ತರಕಾರಿ ಸೇರಿಸಿದ ಆಹಾರ ಸೇವಿಸಬೇಕು. 5. ಎಣ್ಣೆ, ಉಪ್ಪು, ಸಕ್ಕರೆ ಇವುಗಳನ್ನು ಪ್ರಮಾಣದಲ್ಲಿ ಮಾತ್ರ ಬಳಸಬೇಕು. 6. ನೀರನ್ನು ಸರಿಯಾಗಿ ಕುಡಿಯುವುದು ಆರೋಗ್ಯಕ್ಕೆ ಬಹುಮುಖ್ಯ. 7. ಪ್ಲಾಸ್ಟಿಕ್ ಅಥವಾ ಅಲ್ಯೂಮಿನಿಯಂ ಪ್ಯಾಕ್ನಲ್ಲಿ ಇರಿಸಿದ ಆಹಾರ ತೆಗೆದುಕೊಂಡಾಗ ಎಚ್ಚರಿಕೆ ಬೇಕು. 8. ನಕಲಿ ಆಹಾರ ಪದಾರ್ಥಗಳನ್ನು ತಪ್ಪಿಸಲು ಫುಡ್ ಸೇಫ್ಟಿ ಲೇಬಲ್ ನೋಡಿ. 9. ಬಹುಶಃ ತಾಜಾ ಆಹಾರ ವಾಸ್ತವಿಕವಾಗಿ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿರುತ್ತದೆ. 10. ಫಾಸ್ಟ್ ಫುಡ್ ಹೆಚ್ಚು ಸೇವನೆ ಆರೋಗ್ಯಕ್ಕೆ ಹಾನಿಕರ. 11. ಪಾಕವಿಧಾನ ಮಾಡುವ ಮುನ್ನ ಕೈ ತೊಳೆಯುವುದು ಅತಿ ಮುಖ್ಯ. 12. ಆಹಾರ ಸೇವಿಸುವ ಮುನ್ನ ಕೈಯನ್ನು ಸಾಬೂನುಗಳಿಂದ ತೊಳೆಯಬೇಕು. 13. ಹಣ್ಣು ತರಕಾರಿ ತಿಂದಾಗಲಿ ಅದನ್ನು ಚೆನ್ನಾಗಿ ತೊಳೆಯಬೇಕು. 14. ಜ್ಯೂಸು, ಬಾಟಲಿ ಪಾನೀಯಗಳ ಸೇವನೆ ನಿಯಂತ್ರಿತವಾಗಿರಬೇಕು. 15. ಮಕ್ಕಳಿಗೆ ಜಂಕ್ ಫುಡ್ಗಿಂತ ಪೌಷ್ಟಿಕ ಆಹಾರ ನೀಡಬೇಕು. 16. ಆಹಾರ ಸೇವನೆ ಸಮಯ ನಿಯಮಿತವಾಗಿರಬೇಕು. 17. ಹೊಟ್ಟೆ ತುಂಬಾ ಸೇವಿಸದೆ ಮಿತವಾಗಿ ತಿಂದು ಬಾಳಬೇಕು. 18. ಹಳಸಿದ ಅಥವಾ ದುರ್ಗಂಧದ ಆಹಾರ ಸೇವನೆ ತಪ್ಪು. 19. ಜಡ ಆಹಾರಗಳು ಜಂಕ್ ಫುಡ್ ಮಧುಮೇಹ ಉತ್ಕೃಷ್ಟ ದಪ್ಪತನಕ್ಕೆ ಕಾರಣವಾಗುತ್ತವೆ. 20. ಪೌಷ್ಟಿಕತೆಯಿಂದ ಕೂಡಿದ ಆಹಾರವೇ ಶಕ್ತಿದಾಯಕ. 21. ಹಸಿವಿದ್ದಾಗ ಮಾತ್ರ ಆಹಾರ ಸೇವಿಸಬೇಕು. 22. ಹೆಚ್ಚಾಗಿ ಬಿಳಿ ಅಕ್ಕಿಯ ಬದಲು ಬೆಳ್ಳುಳ್ಳಿ ಅಕ್ಕಿ ಉಪಯುಕ್ತ. 23. ಹೆಚ್ಚಿನ ಹೊಳೆಯುವ ತಿನಿಸುಗಳು ಖಾರದ ಬಣ್ಣದಿಂದ ಕೂಡಿರಬಹುದು, ಇದರಿಂದ ಅಲರ್ಜಿ ಅಥವಾ ಹಾನಿ ಆಗಬಹುದು. 24. ಪಾಕವಿಧಾನಗಳಲ್ಲಿ ಹೆಚ್ಚು ಜೀರಿಗೆ, ಮೆಂತ್ಯೆ ಸೇರಿಸಬಹುದಾದ್ದರಿಂದ ಹಸಿವು ಸುಧಾರಣೆ. 25. ಆಹಾರದ ಹೀಟಿಂಗ್ಗಾಗಿ ಮಿಕ್ರೋವೇವ್ ಬಳಸುವಾಗ ಪ್ಲಾಸ್ಟಿಕ್ ಪಾತ್ರೆಗಳನ್ನು ತಪ್ಪಿಸಬೇಕು. 26. ತಾಜಾ ಹಣ್ಣುಗಳು ಪ್ಯಾಕ್ ಮಾಡಿದ ಫ್ರೂಟ್ ಜ್ಯೂಸ್ಗಿಂತ ಉತ್ತಮ. 27. ಆಹಾರದಲ್ಲಿ ಜೈವಿಕ ಆರ್ಗ್ಯಾನಿಕ್ ಪದಾರ್ಥಗಳನ್ನು ಬಳಸುವುದು ಆರೋಗ್ಯಕರ. 28. ರೈತರಿಂದ ನೇರವಾಗಿ ತರಕಾರಿ ಖರೀದಿಸುವುದು ಉತ್ತಮ. 29. ತೈಲದಲ್ಲಿ ಪುನಃ ಅಡುಗೆ ಮಾಡುವುದು ಅಪಾಯಕಾರಿಯಾಗಿದೆ. 30. ಹೈಡ್ರೋಜನೇಟೆಡ್ ಎಣ್ಣೆ ವ್ಯಾನಾಸ್ಪೈಟಿ ಬಳಕೆ ಕಡಿಮೆ ಮಾಡಿ. 31. ಕೂಲ್ ಡ್ರಿಂಕ್ಗಳ ಬದಲು ಜೀರಿಗೆ ಪಾನೀಯ ಅಥವಾ ಬೇವಿನ ನೀರು ಉತ್ತಮ. 32. ತಿನಿಸುಗಳಲ್ಲಿ ಬಳಸುವ ಬಣ್ಣಗಳು ಎಲ್ಲವನ್ನೂ ಸುರಕ್ಷಿತವಲ್ಲ. 33. ಆಹಾರ ಸೇವನೆಗೂ ಮೊದಲೇ ನಾಸ್ತೆಯಲ್ಲಿ ಹಸಿವನ್ನು ನಿಯಂತ್ರಿಸಬೇಕು. 34. ರಾತ್ರಿಯ ಆಹಾರ ಹೆಚ್ಚು ತೀವ್ರ ಅಥವಾ ತೂಕದಾದ್ದಿಲ್ಲದಿರುವುದು ಉತ್ತಮ. 35. ಮಕ್ಕಳ ಬೆಳವಣಿಗೆಯಲ್ಲಿ ಪೌಷ್ಟಿಕ ಆಹಾರ ಬಹುಮುಖ್ಯ. 36. ಸರಿಯಾದ ಸಮಯದಲ್ಲಿ ತಿನ್ನದಿದ್ದರೆ ಅಜೀರ್ಣ ಸಮಸ್ಯೆ ಉಂಟಾಗಬಹುದು. 37. ಸ್ವಚ್ಛತೆಯಿಲ್ಲದ ಸ್ಥಳಗಳಲ್ಲಿ ಆಹಾರ ಸೇವನೆ ಆರೋಗ್ಯಕ್ಕೆ ಅಪಾಯ. 38. ಹೆಮ್ಮೆ ಅಲರ್ಜಿ ಇರುವವರು ಆಹಾರದ ಆಯ್ಕೆ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. 39. ಸಣ್ಣ ಮಕ್ಕಳಿಗೆ ಬೇಯಿಸದ ಹಣ್ಣು ಅಥವಾ ಬಿಸಿಯಾದ ಆಹಾರ ಕೊಡುವುದಿಲ್ಲ. 40. ಫ್ರೆಶ್ ಮಿಲ್ಕ್ ಹಾಲು ಕುದಿಸಿ ಬಳಸಿ. 41. ಊಟದ ನಂತರ ತಕ್ಷಣ ಮಲಗುವುದು ಬೇಡ, ಗ್ಯಾಸ್ಟ್ರಿಕ್ ಆಗಬಹುದು. 42. ವಿಟಮಿನ್ಗಳು ಮತ್ತು ಖನಿಜಾಂಶಗಳು ಆಹಾರದಿಂದಲೇ ದೊರೆಯಬೇಕು. 43. ರೋಗಿಯವರಿಗೆ ಡಾಕ್ಟರ್ ಸೂಚಿಸಿದ ಆಹಾರವೇ ಪಾಲಿಸಬೇಕು. 44. ಆಹಾರ ಸೇವನೆಯಾಗುವ ಸ್ಥಳ ಶುಚಿತ್ವದಲ್ಲಿರಬೇಕು. 45. ಮನೆ ಮಾಡಿದ ಆಹಾರ ಆರೋಗ್ಯಕರ ಮತ್ತು ವಿಶ್ವಾಸಾರ್ಹ. 46. ಮಕ್ಕಳಿಗೆ ಶಾಲಾ ತಿಂಡಿಯಲ್ಲಿ ಎಣ್ಣೆ, ಚಿಪ್ಸ್ಗಿಂತ ಹಣ್ಣು ಉತ್ತಮ. 47. ಹಸಿವನ್ನು ಅರ್ಥಮಾಡಿಕೊಳ್ಳುವುದು ಆರೋಗ್ಯ ಸಂರಕ್ಷಣೆಗೆ ಕೀಲಿಕೈ. 48. ಬೇಕರಿ ಐಟಂಗಳು ಕೆಲವೊಮ್ಮೆ ಹೆಚ್ಚು ಪ್ರಿಸರ್ವೇಟಿವ್ ಹೊಂದಿರುತ್ತವೆ. 49. ಆಹಾರ ವ್ಯರ್ಥ ಮಾಡಬಾರದು, ಆಹಾರ ದಾನ ಮೌಲ್ಯವಂತದ್ದು. 50. ಉತ್ತಮ ಆಹಾರ ಉತ್ತಮ ಆರೋಗ್ಯ ಜೀವನದ ಮೂಲಧಾರೆಯಾಗಿದೆ. ನಿಮಗೆ ಯಾವ ಫ್ಯಾಕ್ಟ್ ಇಷ್ಟವಾಯ್ತು ಕಾಮೆಂಟ್ ಮಾಡಿ ತಿಳಿಸಿ. ಇಂಥ 10 ರೋಚಕ ಮಾಹಿತಿ ಬೇಕಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.